ಹಣಕ್ಕಾಗಿ ಕಾಂಗ್ರೆಸ್ನ ಟಿಕೆಟ್ ಮಾರಾಟವಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಸ್ಟಾರ್ ಚಂದ್ರು ವಿರುದ್ಧ ಸಂಸದೆ ಸುಮಲತಾ ಅಂಬರೀಶ್ ನೇರವಾಗಿ ಆರೋಪ ಮಾಡಿದ್ದಾರೆ. ಸರ್ಕಾರದ ಆಡಳಿತ ಯಂತ್ರವನ್ನ ದುರುಪಯೋಗಪಡಿಸಿಕೊಳ್ಳಲಾಗಿದೆ, ಹಣಕ್ಕಾಗಿ ಟಿಕೆಟ್ ಅನ್ನು ಮಾರಾಟ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತುಂಬ ಅದು ಒಂದು ಭ್ರಮೆಯಲ್ಲಿ ಅವರು ಇದ್ದಂಗೆ ನನಗೆ ಅನ್ನಿಸ್ತಾ ಇದೆ. ತಾವು ಗುರುತರವಾದ ಆರೋಪ ಮಾಡ್ತಾ ಇದ್ರಿ ಈಗ ಸರ್ಕಾರದ ಮೇಲೆ, ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ. ಅಂದರೆ ಸೇಲ್ ಮಾಡಿದ್ದಾರೆ ಟಿಕೆಟ್, ಅವರು ಸೇಲ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ದುಡ್ಡಿಂದ ಜನರ ಓಟ್ನ ಕೊನ್ಕೊಳ್ಳೋದು ಒಂದು ಇದನ್ನು ಅವ್ರು ತಂದಿಟ್ಟಿದ್ದಾರೆ ಜನರ ಮುಂದೆ. ಇವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಪಕ್ಷದಲ್ಲೂ ಅವ್ರು ಇರಲಿಲ್ಲ. ಮಂಡ್ಯ ಜಿಲ್ಲೆಯವರ ಅಂತ ಕಾರಣಕ್ಕೆ ಯಾರಾದರೂ ಗೆದ್ದು ಬಿಡ್ಬೋದಾ? 17 ಲಕ್ಷ ಜನ ಇದ್ದಾರೆ, ಅದರಲ್ಲಿ ಯಾರನ್ನೋ ಒಬ್ಬರನ್ನ ಪಿಕ್ ಮಾಡಿ ನೀವು ಹಾಕಿಬಿಡೋಕ್ಕೆ ಸಾಧ್ಯ ಆಗುತ್ತಾ? ಅದರಲ್ಲಿ ಈಗ ನೀವು ನೋಡೋದಾದರೆ ಅವರ ಕ್ರೈಟೀರಿಯಾ ಏನಿದೆ, ಎಲ್ಲ ಕಡೆನೂ ಆ ರೀತಿಯಾಗಿ ಬೇರೆ ಒಬ್ಬರನ್ನ ತಂದು ಆ ಜಿಲ್ಲೆಯವ್ರನ್ನ ನಿಲ್ಲಿಸ್ತಾ ಇಲ್ಲ ಅವರು. ಇವ್ರಿಗೆ ಅವರು ಇಟ್ಟಿರೋ ಮಾನದಂಡನೇ ಇದು. ಹಣನೇ ಅವ್ರನ್ನ ಕ್ರೈಟೀರಿಯಾಗಿ ತಂದು, ಹಣ ಇದೆ ಎಲ್ಲ ಆರಾಮಾಗಿ ಖರ್ಚು ಮಾಡ್ಬೋದು. ಅವರು ಕಾಂಟ್ರಾಕ್ಟರ್ ಆಗಿದ್ದಾರೆ. ಆಗಲೇ ಮಂಡ್ಯದಲ್ಲಿ 350 ಕೋಟಿಯಷ್ಟು ಕಾಂಟ್ರಾಕ್ಟ್ನ ಅವರಿಗೆ ಸರ್ಕಾರ ನೇರವಾಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ನಿಮಗೆ ಸರ್ಕಾರಿ ಯಂತ್ರಗಳ ಒಂದು ದುರುಪಯೋಗ ಅನ್ನೋದಕ್ಕೆ ಏನು ಸಾಕ್ಷಿ ಬೇಕು ನಿಮಗೆ? ಒಬ್ಬರನ್ನ ನೀವು MP ಕ್ಯಾಂಡಿಡೇಟ್ ಅಂತ ತಂದು ಅವ್ರಿಗೆ ಅದೇ ಜಿಲ್ಲೆಯಲ್ಲಿ ನೀವು ಈ 100 ಕೋಟಿಯ ಒಂದು ಕಾಂಟ್ರಾಕ್ಟ್ ಕೊಟ್ಟರೆ ಅದರ ಅರ್ಥ ಏನು? ಅದರ ಲಾಭ ಯಾರಿಗೆ ಹೋಗ್ತಾ ಇದೆ? ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಭ್ರಷ್ಟಾಚಾರ ಅಲ್ವೇ? ಇದು ನಿಯಮಗಳ ಉಲ್ಲಂಘನೆ ಅಲ್ವಾ? ಇದು ನೀವು ಸರ್ಕಾರಿ ಹಣದಿಂದ ಮಾಡೋ ಒಂದು ಎಲ್ಲ ವೇದಿಕೆಗಳನ್ನು ವಿತೌಟ್ ಎನಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅವ್ರನ್ನ ಆಗಲೇ ತಂದು ಕೂರಿಸ್ತಾ ಇದ್ದೀರಾ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು, ಶಾಸಕರು ಕೂತಿರ್ತಾರೆ. ಇವ್ರು ನಮ್ಮ ಲೋಕಸಭಾ ಅಭ್ಯರ್ಥಿ ಅಂತ ನೀವು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ತಪ್ಪಲ್ವಾ? ಪ್ರತಿಯೊಂದು ಕಡೆಯೂ ಈ ರೀತಿ ಒಂದು ನಿಯಮಗಳ ಉಲ್ಲಂಘನೆ, ಗವರ್ಮೆಂಟ್ ಮೆಷಿನರಿ ಮಿಸ್ಯೂಸು, ಸುಳ್ಳು, ಇದನ್ನು ಮಾಡಿಕೊಂಡು ಇನ್ನು ನೀವು ಹಣ ಚೆಲ್ಲಿಬಿಟ್ಟು ಎಲೆಕ್ಷನ್ನ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿದ್ದೀರಾ. ಇನ್ನು 10 ಹಲವು ವಿಚಾರಗಳ ಬಗ್ಗೆ ಸಂಸದೆ ಸುಮಲತಾ ಮುಕ್ತವಾಗಿ ಮಾತನಾಡಿದ್ದಾರೆ. ಮಂಡ್ಯ ಲೋಕಸಭಾ ರಾಜಕಾರಣದ ಬಗ್ಗೆ ತಮ್ಮದೇ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಈ ಬಗೆಗಿನ ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ಸಂದರ್ಶನ ಇವತ್ತು ಸಂಜೆ 5 ಗಂಟೆಗೆ ಪ್ರಸಾರ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.